ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಆ ಮಾಯಾ ಯಾಕೆ ಹೀಗೆ ಮಾಡಿದ್ಲೋ ಗೊತ್ತಿಲ್ಲ. ನೀವು ಅವಳು ಕಪಾಳಕ್ಕೆ ಬಾರಿಸಿ ಬುದ್ಧಿ ಕಲ್ಸಿದ್ರಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಇಲ್ಲ ಶಾನ್ವಿ, ತಾಳಿ ಅನ್ನೋದು ಬರೀ ಒಂದು ಚಿನ್ನದ ಸರ ಅಷ್ಟೇ ಅಲ್ಲ, ಅದು ಹೆಣ್ಣಿನ ಗೌರವ, ಅವಳ ಅಸ್ತಿತ್ವ. ಮಾಯಾ ಕಿತ್ತಿದ್ದು ಬರೀ ಒಂದು ಸರ ಅಲ್ಲ, ನನ್ನ ನಂಬಿಕೆನ. ತಾಳಿ ಕಿತ್ತೋಗೋದು ಅಂದ್ರೆ ಅಶುಭ ಅಂತಾರೆ, ಅಪಶಕುನ ಅಂತಾರೆ. ನಂಗೆ ಮಾಯಾ ಮೇಲೆ ಸಿಟ್ಟಿಗಿಂತ ಹೆಚ್ಚಾಗಿ ಮುಂದೆ ಅದು ಏನಾಗ್ಬಿಡುತ್ತೋ ಅಂತ ಭಯ ಆಗ್ತಿದೆ. ಅಣ್ಣ, ಅದಕ್ಕೆ ತುಂಬಾ ಅಳ್ತಾ ಇದ್ದಾರೆ. ನೀನೇ ಏನಾದ್ರೂ ಮಾಡಿ ಸಮಾಧಾನ ಮಾಡು. ಅಲ್ಲಿ ನೋಡು, ಹುಚ್ಚ ಅಲ್ಲಿ ಕೂತಾನೆ, ಬಂದು ಹೋಗಿ ಹೊಡಿಯೋಣ. ಬೇಡ ಕಣ್ಣು, ಇಲ್ಲಂದ್ರೆ ನಂಗೆ ಮಾಟೆ ಮಂತ್ರ ಆಗ್ಬಿಟ್ರೆ. ಸುಮ್ನಿರ, ಅವನೇನು ಮಾಡೋದೇ ಇಲ್ಲ. ಕಡ್ಡಿ ಹುಡುಕ್ರಿ ಇಲ್ಲಿ. ಹುಚ್ಚ, ನೀತಿರೋ ಕೋಲ್ ಕೊಡು, ಇಲ್ಲ ಹೊಡೆದಾಕ್ಬಿಡ್ತೀನಿ ನಿನ್ನ. ಕಾಲ ಬಂತು ಕಾಲ. ಪ್ರಳಯದ ಮುನ್ಸೂಚನೆ. ಅಧರ್ಮ ಶಕ್ತಿ ಕುಂದಿದೆ, ರಕ್ಷಣೆ ಒಡೆದಿದೆ. ಇವನ್ಯಾರು ಹುಚ್ಚ ಆಕಾಶ ನೋಡ್ಕೊಂಡು ಯಾರ ಜೊತೆ ಮಾತಾಡ್ತಾನೆ? ಹುಚ್ಚ, ನಿನ್ ಗಡ್ಡ ಯಾಕೆ ಅಷ್ಟು ಉದ್ದ ಐತಿ? ಇದೇನ್ ಗುಬ್ಬಚ್ಚಿ ಗೂಡು ಕಟ್ಕೊಂಡಿದ್ಯಾ ನಿನ್ ಗಡ್ಡದಲ್ಲಿ? ವಿನಾಶ ಕಾಲೆ. ಅರಿವಿಲ್ಲದ ಮಕ್ಕಳು ಅಧರ್ಮದ ಕಡೆಗೆ ನಡೆ. ಇವನ್ ಪಕ್ಕ ಹುಚ್ಚ ಕಣ, ಹೊಡಿರೋ ಬರ್ರೆ. ಐಮ್ ಸಾರಿ ದುರ್ಗಾ, ಮಾಯಾ ಇಷ್ಟು ಕೆಟ್ಟದಾಗಿ ನಡ್ಕೋತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳು ಮಾಡಿದ ದೊಡ್ಡ ತಪ್ಪು, ಅದಕ್ಕೆ ಕ್ಷಮೆನೇ ಇಲ್ಲ. ಆದರೆ ನಡೆದಿದ್ದ ಘಟನೆನ ಈ ಥರ ನೆನೆಸ್ಕೊಂಡು ಅಳೋದ್ರಿಂದ ಏನು ಪ್ರಯೋಜನ ಹೇಳು? ಅಲ್ಲ, ನಡೆದಿದ್ದನ್ನ ಬದಲಾಯಿಸೋಕ್ಕಾಗಲ್ಲ ಅಲ್ವಾ? ತಾಳಿ ಹರಿದಿರ್ಬೋದು ದುರ್ಗಾ, ಆದರೆ ನಮ್ಮ ಸಂಬಂಧ ಹರಿದಿಲ್ಲ. ಇಲ್ಲ ಬಾಸು, ನಿಮ್ಗಿದು ಅರ್ಥ ಆಗ್ತಿಲ್ಲ. ಈ ತಾಳಿ ನಮ್ಮಿಬ್ರ ಸಂಬಂಧದ ಗುರ್ತು, ಇದು ಹರಿಬಾರ್ದಿತ್ತು. ಈ ಅಪಶಕ್ನದಿಂದ ನಿಮ್ಗಾಗ್ಲಿ ಪುಟ್ ಮೇಡಮ್ಗಾಗ್ಲಿ ಏನಾದ್ರೂ ತೊಂದರೆ ಆದ್ರೆ ನಾನು ಖಂಡಿತವಾಗ್ಲೂ ಬದುಕಿರಲ್ಲ ಬಾಸು. ಈಗ ತಾನೇ ಊರಲ್ಲಿ ದೊಡ್ಡ ಕಂಟಕದಿಂದ ಪಾರಾಗಿ ಬಂದಿದ್ದೀವಿ. ನಾವಲ್ಲಿ ಬದುಕಿದ್ದೆ ಪವಾಡ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಮತ್ತೆ ಇಂಥ ಅಪಶಕ್ನ. ದುರ್ಗಾ, ಅಮ್ಮ ಹೇಳಿದ್ರು ತಾನೆ ತಾಳಿನ ರಿಪೇರಿ ಮಾಡಿಸ್ಕೊಡ್ತೀನಿ ಅಂತ, ಮತ್ತೆ ಯಾಕೆ ಭಯ? ಅಲ್ಲಿವರೆಗೂ ನನ್ನ ಕಾಲಿ ಕೊಳ್ಳಲೇ ಇರಲ್ಲ, ಅದಿನ್ನೂ ದೊಡ್ಡ ಅಪಶಕ್ನ ಬೋಸು. ಆ ತಾಳಿ ಬರೋವರೆಗೂ ನೀನು ಬರೀ ಕೊರಡಲ್ಲಿ ಇರಬೇಕು ಅಂತ ಯಾರು ಹೇಳಿದ್ದು? ನಿನ್ನ ಕೊರಡು ಖಾಲಿ ಇರಲ್ಲ ದುರ್ಗಾ. ಇವತ್ತು ಮ್ಯಾಮ್ ಕೊಟ್ರೋ ಹೋಮ್ವರ್ಕ್ ತುಂಬಾ ಟಫ್ ಆಗಿದೆ. ಮನೆಗೆ ಹೋಗಿ ಯಾರ ಹತ್ರನಾದ್ರೂ ಹೆಲ್ಪ್ ತಗೋಬೇಕು. ಯಾರ ಹತ್ರ ಹೆಲ್ಪ್ ತಗೊಂತ್ಯಾ? ಮುಂಚೆ ತಾತ ಮಾಡ್ತಿದ್ರು, ಈಗ ಅಪ್ಪ. ಮತ್ತೆ ದುರ್ಗಾಗೆ ಇಂಗ್ಲಿಷ್ ಬರಲ್ಲ. ಈ ನೋಡ್ರಿ, ಅಲ್ಲಿ ಯಾರಿಗೋ ಹೊಡಿತಿದ್ದಾರೆ, ಬಂದ್ರೆ ನೋಡೋಣ. ನಾನ್ ಬರಲ್ಲಪ್ಪ, ಹುಚ್ಚ ಅವನು. ನೀವಿಲ್ಲ ಇರಿ, ನಾನ್ ಬಂದೆ. ಬಾರ ನೀನು. ಏನ್ ಮಾಡ್ತಿದ್ಯಾ? ಬಾಯಿ ಕಡೆ ಯಾಕ್ರೋ ಇವರು ನೋಡಿತಿದ್ದೀರಾ? ಏನಿತಾ, ಇವ್ರೇನ್ ದೊಡ್ಡಪ್ಪನ, ಇವನು ಹುಚ್ಚ. ನೀನೇ ಹುಚ್ಚ ಕಣೋ. ಮತ್ತೆ ಯಾರ
ಯಾರಾದ್ರೂ ಇವ್ರಿಗೆ ಹೊಡೆದ್ರೆ ಟೀಚರ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಹಿತಾ, ನಿಂಗೇನಾಗಿದೆ? ಅವನ್ಗೆಂತ ಸಪೋರ್ಟ್ ಕೊಡ್ತಿದ್ಯಾ? ಅವ್ರಿಗೆ ಹೊಡೆದ್ರೆ ಪೆಟ್ಟಾಗಲ್ವಾ? ಅದು ತಪ್ಪು ತಾನೆ. ಹಿತಾ, ಆ ಹುಚ್ಚ ನಿಂಗೇನಾಗ್ಬೇಕು? ಇವ್ರ ನನ್ ತಾತ, ಇವ್ರ ನನ್ ಸ್ವಂತ ತಾತ. ಮತ್ತೊಂದ್ಸಲಿ ಯಾರಾದ್ರೂ ಇವ್ರಿಗೆ ಹೊಡೆಯೋದನ್ನ ನಾನು ನೋಡಿದ್ರೆ ಅಪ್ಪಂಗೆ ಹೇಳಿ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ. ಹೋಗ್ರಾ? ನಡೀರಲೇ ನಡೀರ. ತಾತ, ತಾತ, ತುಂಬಾ ಪೆಟ್ಟಾಯ್ತಾ? ತಾತ ತಾತ ತಲೆಮಾರು, ಕರುಣೆ ಪ್ರೀತಿ, ಕರುಣೆ ಪ್ರೀತಿ. ತಾತ, ತುಂಬಾ ಪೆಟ್ಟಾಯ್ತಾ? ಮಗು ನೋವು, ಮಗು ನೋವು. ತಾತ, ಡೋಂಟ್ ವರಿ, ನಾನ್ ನಿಮ್ ಜೊತೆ ಇದ್ದೀನಿ. ನಿಮಗೆ ನೀರ್ ಬೇಕಾ? ಬ್ಯಾಗಲ್ಲಿ ಇದೆ. ನಿಮ್ಗೆ ನಾನು ಫಸ್ಟ್ ಏಡ್ ಮಾಡ್ತೀನಿ, ಆಯ್ತಾ? ನೋಡಿ ತಾತ. ಕೂತ್ಕೊಳ್ಳಿ ತಾತ. ತಾತ, ನೀರ್ ತಗೊಳ್ಳಿ. ಅಯ್ಯೋ ತಾತ, ಏಟಾಗ್ಬಿಟ್ಟಿದೆ. ತುಂಬಾ ನೋವುತ್ತಿದ್ಯಾ? ಅವ್ರಿಗೆ ಗೊತ್ತಿಲ್ದಲೆ ಮಾಡ್ಬಿಟ್ಟಿದ್ದಾರೆ. ಹಂಗಂತ ನೀವು ಶಾಪ ಹಾಕಕ್ ಹೋಗ್ಬೇಡಿ. ಅಲ್ಲ ತಾತ, ನೀವು ಒಂಚೂರು ಬುದ್ಧಿ ಇಲ್ವಾ? ಅವರೆಲ್ಲ ಹೊಡಿತಿದ್ರೆ ನೀವು ಹಂಗೆ ಸುಮ್ಮನೆ ಏಟ್ ತಿಂತಿದ್ದೀರಲ್ಲ. ನಮ್ಮ ಸಂಪ್ರದಾಯದ ಪ್ರಕಾರ ಅರಿಶಿನ ದಾರಕ್ಕೆ ತುಂಬ ಶಕ್ತಿ ಅಂತ ಹೇಳ್ತಾರೆ. ಈ ಅರಿಶಿನ ದಾರಕ್ಕೆ ಬಂಗಾರಕ್ಕಿಂತ ಜಾಸ್ತಿ ಬೆಲೆ ಅಂತಲೂ ಹೇಳ್ತಾರೆ. ನಾನಿವಾಗ ಇದನ್ನು ನಿನ್ನ ಕುತ್ತಿಗೆ ಕಟ್ತೀನಿ.